ಗೃಹಲಕ್ಷ್ಮಿ 25ನೇ ಕಂತು ಹಣ ಬಿಡುಗಡೆಗೆ ಕ್ಷಣಗಣನೆ. ಅನ್ನಭಾಗ್ಯ ಅಕ್ಕಿ ಬದಲು ಇಂದಿರಾ ದಿನಸಿ ಕಿಟ್ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಬಗ್ಗೆ ಎಲ್ಲರ ರಿಕ್ವೆಸ್ಟ್ ಮೇಲೆ ಎಗೇನ್ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ಸುದ್ದಿ ಕೂಡ ಇದೆ. ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ಮಾಹಿತಿ ಇದೆ. ಕಳೆದ 6 ತಿಂಗಳಿಂದಲೂ ಇಂದಿರಾ ದಿನಸಿ ಕಿಟ್ ಅಂತ ವಿತರಣೆ ಮಾಡ್ತೇವೆ ಎಂದು ಆಹಾರ ಇಲಾಖೆಯಿಂದ ಹೇಳ್ತಾನೆ ಇದ್ರು. ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದೇ ರೀತಿ ನಮಗೆ ಕಿಟ್ ಕೂಡ ಸಿಗ್ತಾ ಇಲ್ಲ ಅಂತ ಕೂಡ ಎಲ್ಲರ ಕೂಡ ಪ್ರಶ್ನೆ ಆಗಿದೆ. ಏನು ಪಂಚ ಗ್ಯಾರಂಟಿ ಯೋಜನೆಯಿಂದ ಎಕ್ಸ್ಟ್ರಾ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೋ ಅದರ ಬದಲು ಇಂದಿರಾ ದಿನಸಿ ಕಿಟ್ ಕೊಡ್ತೇವೆ ಎಂದು ಸರ್ಕಾರದಿಂದ ಹೇಳಿದ್ರು. ಅಂದ್ರೆ 10 ಕೆಜಿ ಅಕ್ಕಿ ಬದಲಾಗಿ 5 ಕೆಜಿ ಅಕ್ಕಿ ಮತ್ತೆ ದಿನಸಿ ಕಿಟ್, ಅದರಲ್ಲಿ ತೊಗರಿಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಈ ತರ ನಾವು ದಿನಸಿ ಆಹಾರ ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ ಕೂಡ ಆಹಾರ ಇಲಾಖೆಯಿಂದ ಹೇಳಿದ್ರು. ಅದು ಕೂಡ ಜನವರಿಯಿಂದ ಅಂತ ಕೂಡ ಹೇಳಿದ್ರು. ಜನವರಿಯಲ್ಲಿ 10 ಕೆಜಿ ಅಕ್ಕಿನೇ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆ ಇನ್ನೂ ಕೂಡ ತಡ ಆಗ್ತಾ ಇದೆ, ದಿನಸಿ ಕಿಟ್ ಕ್ಯಾನ್ಸಲ್ ಆಗುತ್ತಾ ಎಂದು ಎಲ್ಲದ್ರ ಬಗ್ಗೆನೂ ಕೂಡ ಗೊತ್ತಾಗ್ಬೇಕಾದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸ್ಕಿಪ್ ಮಾಡಿ ನೋಡ್ಬೇಡಿ. ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ 25ನೇ ಕಂತು ಯಾವಾಗ ಬರುತ್ತೆ, ಅದರ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 4,000 ಹಣ ಒಟ್ಟಿಗೆ ಕೊಡ್ತೇವೆ ಅಂತ ಕೂಡ ಹೇಳಿದ್ರು. ಆದ್ರೂ ಆ 4,000ನೂ ಇಲ್ಲ, 25ನೇ ಕಂತು ಕೂಡ ಬಂದಿಲ್ಲ ಅಂತ ಕೇಳ್ತಾನೆ ಇದ್ದಾರೆ. ವಿರೋಧ ಪಕ್ಷದವರು ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದಿಟ್ಟುಕೊಂಡು, ಗೃಹಲಕ್ಷ್ಮಿಯರನ್ನ ಮುಂದಿಟ್ಟುಕೊಂಡು ಅಲ್ಲಲ್ಲಿ ಧರಣಿ ಕೂರ್ತಾ ಇದ್ದಾರೆ. ಯಾಕೆ ಅಂದ್ರೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ನೀವು ಅದಕ್ಕೆ ಹೋರಾಟ ಮಾಡಿ ಅಂತ. ಅವರು ಕೊಡ್ತೇವೆ ಅಂತ ಹೇಳಿದ ದುಡ್ಡನ್ನ ಈಗ ಕೊಡದೆ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ವಿರೋಧ ಪಕ್ಷದವರು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಇನ್ನು ಬರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಬರ್ಬೇಕಾಗಿ ಅವರು ಈ ರೀತಿ ಕಾಂಗ್ರೆಸ್ ಸರ್ಕಾರದ ಹಿಂದೆ ಪಿತೂರಿ ನಡೆಸ್ತಾನೆ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ರಾಜಕೀಯದಲ್ಲಿ ಇದ್ದದ್ದೇ. ಆದ್ರೆ ಜನರು ಯಾವ ರಾಜಕೀಯವನ್ನ ಆಯ್ಕೆ ಮಾಡ್ಬೇಕು, ನಮಗೆ ಅಭಿವೃದ್ಧಿ ಕಾರ್ಯ ಬೇಕಾ ಅಥವಾ ನಮ್ಮ ಮಹಿಳೆಯರಿಗೆ ಏನಾದ್ರು ಅಂದ್ರೆ ನಮ್ಮ ಸ್ವಂತ ಕುಟುಂಬಕ್ಕೆ ಬೇಕಾದಂತಹ ಯೋಜನೆಯನ್ನ ಹಾಕಿದ್ರೆ ನಮಗೆ ಕೂಡ ಉಪಕಾರಿಯಾಗುವಂತಹ ಯೋಜನೆ ಇದ್ರೆ ನಮಗೆ ಯಾವ ಸರ್ಕಾರ ಬೇಕು ಅಂತೇಳಿ ನಾವೇ ಆಯ್ಕೆ ಮಾಡ್ಬೇಕಾಗುತ್ತೆ. ಇನ್ನು ಕಾಂಗ್ರೆಸ್ ಸರ್ಕಾರ ಏನುಂಟು, ಪಂಚ ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಅದರ ಜೊತೆಗೆ ಯುವ ನಿಧಿ, ಇಷ್ಟು ಯೋಜನೆಗಳನ್ನ ಇವತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಟೈಮ್ ತಗೊಳುತ್ತೆ. ಯಾಕೆಂತ ಹೇಳಿದ್ರೆ ಇದು ಅಷ್ಟೊಂದು ಸುಲಭದ ಕೆಲಸವಲ್ಲ. ನಾವು ನಮ್ಮ ಕುಟುಂಬವನ್ನ ನೋಡ್ಕೊಳ್ಳೋಕೆ ನಾವು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೇವೆ. ಆದ್ರೆ ಈ ಸರ್ಕಾರ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ವೆಚ್ಚ ಆಗ್ತದೆ, ಖರ್ಚು ವೆಚ್ಚಗಳಿವೆ ಅಂತ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಯಾರೆಲ್ಲ ಗೌರ್ಮೆಂಟ್ ಅಂದ್ರೆ ಕೆಲವರು ಮಾತ್ರ, ಅಂದ್ರೆ ಎಲ್ಲರನ್ನಲ್ಲ, ಕೆಲವರು ವಿರೋಧ ಪಕ್ಷದವರ ಜೊತೆ ಕೂಡಿ ಗೃಹಲಕ್ಷ್ಮಿ ನಮಗೆ ಬಂದಿಲ್ಲ ಅಂತ ಹೋರಾಟ ಮಾಡ್ತಾರೆ. ಆದ್ರೆ ನಾವು ಕೂಡ ತಿಳ್ಕೋಬೇಕು, ನಾವು ನಮ್ಮ ಒಂದು ಕುಟುಂಬವನ್ನ ನೋಡ್ಕೊಳ್ಬೇಕು, ಎಷ್ಟು ಹೊರೆ ನಮಗೆ ಆಗುತ್ತೆ. ಅದೇ ರೀತಿ ಸರ್ಕಾರಕ್ಕೂ ಕೂಡ ಅವರು ಎಷ್ಟು ಹಣವನ್ನ ಕೊಟ್ಟಿದ್ದಾರೆ, ಇನ್ನು ಕೂಡ ನಾವು ತಾಳ್ಮೆಯಿಂದ ಇರುವ, ಅವರು ಕೊಡ್ತಾರೆ ಅಂತೇಳಿ. ಯಾಕೆಂತ ಹೇಳಿದ್ರೆ ಕರ್ನಾಟಕವನ್ನ ಮುಂದಿಟ್ಟುಕೊಂಡು ವಿರೋಧ ಪಕ್ಷದವರು ಬೇರೆ ಕಡೆ ಇದೇ ಪಂಚ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು 2 ತಿಂಗಳು ಮಾತ್ರ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿರುವಂತದ್ದು, ಆನಂತರ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡಿಲ್ಲ. ಕರ್ನಾಟಕದಲ್ಲಿ 24 ಕಂತು ಕೂಡ ಬಂದಿದೆ, ಆದ್ರೆ ಇನ್ನು ಕೂಡ ಅವರು ಕ್ಯಾನ್ಸಲ್ ಮಾಡಲ್ಲ. ಸ್ವಲ್ಪ ಆಚೆ ಈಚೆ ಅಂದ್ರೆ ಸ್ವಲ್ಪ ಏರುಪೇರು ಆಗ್ಬಹುದು, ಬರ್ಲಿಕ್ಕೆ ಕೆಲವೊಂದು ತಿಂಗಳು ಕಳಿಬಹುದು, ಆದ್ರೆ ಯಾವುದೇ ರೀತಿಯಲ್ಲಿ ಕ್ಯಾನ್ಸಲ್ ಮಾಡುವುದಿಲ್ಲ. ಅಂದ್ರೆ ಸರ್ಕಾರಕ್ಕೆ ಇಷ್ಟು ಯೋಜನೆಗಳನ್ನ ಜನರಿಗೆ ಕೊಡುವಲ್ಲಿ ಅದು ಕಷ್ಟನೇ. ಆದ್ರೂ ಕೂಡ ಗೌರ್ಮೆಂಟ್ ಸರ್ಕಾರ ಏನುಂಟು ಕಾಂಗ್ರೆಸ್ ಸರ್ಕಾರ ಈ ಪಂಚ ಗ್ಯಾರಂಟಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡುವುದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇರುವಂತದ್ದು.
ಇನ್ನು ಇದು ಸರ್ಕಾರಕ್ಕೆ ತುಂಬಾ ಹೊಣೆಯೇ. ಯಾಕೆಂತ ಹೇಳಿದ್ರೆ ಗೃಹಲಕ್ಷ್ಮಿ ತಿಂಗಳಿಗೆ ಒಮ್ಮೆ ಬರುವುದಾಗಿರ್ಬೋದು, ಆದ್ರೆ ಶಕ್ತಿ ಯೋಜನೆ ನಮ್ಗೆ ಡೈಲಿ ನಾವು ಮಹಿಳೆಯರು ಮಕ್ಕಳಾಗಿರ್ಬೋದು ನಾವು ಬಸ್ ಅನ್ನ ಯೂಸ್ ಮಾಡ್ತೇವೆ. ಅಲ್ಲಿ ಕೂಡ ತುಂಬಾ ಖರ್ಚು ವೆಚ್ಚಗಳಿವೆ, ಎಲ್ಲವನ್ನು ಕೂಡ ನೋಡ್ಕೋಬೇಕು. ಆದ ಕಾರಣ ಗೃಹಲಕ್ಷ್ಮಿ ಯಾವುದು ಕೂಡ ಕ್ಯಾನ್ಸಲ್ ಆಗುದಿಲ್ಲ, ಲೇಟ್ ಆಗುತ್ತೆ ಅಷ್ಟೇ. ಇನ್ನು ಗೃಹಲಕ್ಷ್ಮಿ ಒಂದು ಕಂತು ಅಂದ್ರೆ ಜನವರಿ ಎಂಡೊಳಗೆ ಒಂದು ಕಂತು ಬರುತ್ತೆ, ಯಾವ್ದಾದ್ರೂ 2,000 ರೂಪಾಯಿ ಬರುತ್ತೆ. ಅದು 25ನೇ ಕಂತಾಗಿರ್ಬೋದು ಅಥವಾ ಬಾಕಿ ಇರುವಂತಹ ಕಂತು ಯಾವ್ದು ಕೂಡ ಆಗಿರ್ಬೋದು. ಒಂದು ಕಂತು ಮಾತ್ರ ಬರುವಂತದ್ದು, ಉಳಿದ ಹಣ ಬರುದಿಲ್ಲ. ಅಂದ್ರೆ 10,000 ಇನ್ನು ಕೂಡ ಬಾಕಿ ಉಂಟು, ಅದ್ರಲ್ಲಿ 1-2 ಸಾವಿರ ಹಣ ಬರುತ್ತೆ. ಅದು 25ನೇ ಕಂತಾಗಿರ್ಬೋದು ಅಥವಾ ಮೊದ್ಲು ಬಾಕಿ ಉಳ್ದಿದೆ ಅಲ್ಲ ಆ ಕಂತು ಯಾವ್ದು ಕೂಡ ಆಗಿರಬಹುದು. ಹೀಗೆ ಯಾವ್ದಾದ್ರು ಒಂದು ಕಂತನ್ನ ಕೊಡ್ತಾರೆ. ಇನ್ನು ನಿಮ್ಮ ಅಭಿಪ್ರಾಯ ಏನು ಈ ಯೋಜನೆ ಬಗ್ಗೆ, ಅಥವಾ 25ನೇ ಕಂತಿನ ಬಗ್ಗೆ, ಅಥವಾ ಉಳ್ದಿರುವ ಕಂತಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಬೇಕು. ಆವಾಗ ಮಾತ್ರ ಅದು ಸರ್ಕಾರಕ್ಕೆ ಕೂಡ ಯೂಸ್ ಆಗುತ್ತೆ ನಿಮ್ಮ ಕಮೆಂಟ್. ಅದಕ್ಕಾಗಿ ಕಮೆಂಟ್ ಅಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಇನ್ನು ಅನ್ನಭಾಗ್ಯ ಯೋಜನೆ, ಈಗ ಅನ್ನಭಾಗ್ಯ ಯೋಜನೆ ಬದಲು ಇಂದಿರಾ ದಿನಸಿ ಕಿಟ್ಗಳನ್ನ ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ 10 ಕೆಜಿ ಅಕ್ಕಿ, ಅದರಲ್ಲಿ 5 ಕೆಜಿ ಕೇಂದ್ರ ಸರ್ಕಾರದಿಂದ ಬರುವಂತದ್ದು, ಇನ್ನು ಉಳಿದಿರುವಂತಹ 5 ಕೆಜಿ ಅದು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಕೊಡುವಂತಹ 5 ಕೆಜಿ ಅಕ್ಕಿ ಕಾಂಗ್ರೆಸ್ ಸರ್ಕಾರ. ಈ 5 ಕೆಜಿ ಅಕ್ಕಿಯ ಬದಲು ತೊಗರಿ ಬೇಳೆ, ಎಣ್ಣೆ ಮತ್ತು ಉಪ್ಪು, ಸಕ್ಕರೆ ಈ ರೀತಿ ಕೊಡ್ತೇವೆ ಅಂತ ಹೇಳಿದ್ರು. ಇದು ಯಾವಾಗದಿಂದ ಕೊಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಜನವರಿಯಿಂದ ಅಂತ ಇದಕ್ಕಿಂತ ಮೊದ್ಲು ಹೇಳಿದ್ರು, ಆದ್ರೆ ಜನವರಿಯಿಂದ ಬಂದಿಲ್ಲ. ಅದ್ರ ಬಗ್ಗೆನೂ ಕೂಡ ತುಂಬಾ ಪ್ರಶ್ನೆಗಳಿವೆ. ಯಾಕೆ ಜನವರಿ ತಿಂಗಳಲ್ಲಿ ಕೊಡ್ತೇವೆ ಅಂತ ಹೇಳಿ ಇನ್ನೂ ಕೂಡ ಅದನ್ನ ದಿನಸಿ ಕಿಟ್ ಅನ್ನ ಕೊಡ್ತಾ ಇಲ್ಲ ಅಂತ ಕೂಡ ಅದನ್ನ ಮಾರ್ಚ್ ತಿಂಗಳಿಗೆ ಪೋಸ್ಟ್ ಪಾನ್ ಮಾಡಿದ್ದಾರೆ. ಅಂದ್ರೆ ಯಾಕೆಂತ ಹೇಳಿದ್ರೆ ಮಾರ್ಚ್ ತಿಂಗಳಿಗೆ ಯಾಕೆ ಕೊಡ್ತೇವೆ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದನ್ನ ಟೆಂಡರ್ ಕರೀತಾರೆ, ಅದರ ಕೆಲಸ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂತ ಹೇಳಿ ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪರವರು ಕೂಡ ತಿಳಿಸಿದ್ರು. ಅದೇ ರೀತಿ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 10 ಕೆಜಿ ಅಕ್ಕಿ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಅದೇ ರೀತಿ 10 ಕೆಜಿ ಬರುತ್ತೆ. ಮಾರ್ಚ್ ತಿಂಗಳಿಂದ 5 ಕೆಜಿ ಅಕ್ಕಿ ಮತ್ತೆ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಮತ್ತೆ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ಬಿಜೆಪಿಯವರು ವಿರೋಧ ಪಕ್ಷದವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅದು ರಾಜಕೀಯ ಕುತಂತ್ರ. ಬಿಜೆಪಿಯವರು ಗೆಲ್ಲಲು ಇನ್ನು ಏನೆಲ್ಲ ಪಿತೂರಿ ನಡೆಸ್ತಾ ಇದ್ದಾರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯವರು ಅಂತ ಹೇಳಿ ಅಲ್ಲ, ಅದು ರಾಜಕೀಯದಲ್ಲಿ ನಡೆಯುವಂತಹ ಒಂದು ಎಲ್ಲಾ ಕಡೆ ಕೂಡ ನಡೆಯುವಂತದ್ದು. ಕಾಂಗ್ರೆಸ್ ಇದ್ದಲ್ಲಿ ಬಿಜೆಪಿಯವರು, ಬಿಜೆಪಿ ಇದ್ದಲ್ಲಿ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಸರ್ಕಾರ ಏನಿದೆ ಅರ್ಹರ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿಲ್ಲ. ಅನರ್ಹರು ಯಾರಿದ್ದಾರೆ ಅಂತವರದ್ದು ಮಾತ್ರ ಕ್ಯಾನ್ಸಲ್ ಈಗ ಆಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಬಡವರ ಸೊತ್ತು ಬಡವರಿಗೆ ಸಿಗ್ಬೇಕು, ಅದನ್ನ ಶ್ರೀಮಂತರು ತಿಂದು ಮುಗಿಸಬಾರದು ಅಂತ ಹೇಳುವ ಒಂದೇ ಕಾರಣಕ್ಕೆ. ಒಂದು ವೇಳೆ ನೀವು ಆ ಮಾನದಂಡ ಒಳಪಡದೆ ನಿಮ್ಮ BPL ಕಾರ್ಡ್ ರದ್ದಾಗಿದ್ರೆ ನೀವು ಆಹಾರ ಇಲಾಖೆಗೆ ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನೀಡಿ ನಿಮಗೆ ಪುನಃ ಅವರು BPL ಕಾರ್ಡ್ ಅನ್ನ ನೀಡ್ತಾರೆ. ಸೊ ಇವತ್ತಿನ ವಿಡಿಯೋ ಲೇಟೆಸ್ಟ್ ಅಪ್ಡೇಟ್ಸ್ ಇಷ್ಟೇ ಇರುವಂತದ್ದು. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಹತ್ತಿರದ ಮನೆಯವರಿಗೂ ಕೂಡ ಶೇರ್ ಮಾಡಿ. ಲೇಟೆಸ್ಟ್ ಸುದ್ದಿಯನ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೇನೆ, ಈ ಚಾನೆಲ್ ನಲ್ಲಿ ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.